Yes, we'll see some of the important concepts for solving CET questions regarding potentiometer. Potentiometer, it consists of a uniform cross-sectional wire having some resistance, that is AB in the figure. What is the principle of the potentiometer? Potential difference across the ends of the wire is proportional to its length. Total length of the wire is L. PD across the wire AB, which is having capital L as a length, is proportional to V. Then we define a term what we call potential gradient, that is V by L is potential gradient. What is potential gradient? Potential per unit length is called potential gradient. ಇದರದ್ದು ಮೀನಿಂಗ್ ಏನು ನೋಡಿ, ಈಗ ಒಂದು 100 ಸೆಂಟಿಮೀಟ್ರಿಗೆ 10 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಪರ್ ಸೆಂಟಿಮೀಟ್ರ್ ಎಷ್ಟಾಯಿತು? 0.1 ವೋಲ್ಟ್ ಪರ್ ಸೆಂಟಿಮೀಟರ್. ಇದನ್ನು ನಾವು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿತೀವಿ. ಇದನ್ನು ತೊಗೊಂಡು ಏನು ಮಾಡ್ತೀರಾ ಸರ್? ನೋಡಿ ಇಲ್ಲಿ, ಈಗ ನಾನು 1 ಸೆಂಟಿಮೀಟರ್ ಲೆಂತ್ನ ತೊಗೊಂಡ್ರೆ 0.1 ವೋಲ್ಟ್ ಇರುತ್ತೆ. ಒಂದು 50 ಸೆಂಟಿಮೀಟರ್ ತೊಗೊಂಡೆ ಅಂದರೆ 5 ವೋಲ್ಟ್ಸ್ ಇರುತ್ತೆ. ಎಕ್ಸಾಕ್ಟ್ ಹಾಫ್ ಆಫ್ ದಿ ಲೆಂತ್ 50 ಸೆಂಟಿಮೀಟರ್ 5 ವೋಲ್ಟ್ಸ್ ಇರುತ್ತೆ. ನಾವೀಗ 5 ವೋಲ್ಟ್ ಬ್ಯಾಟ್ರಿನ ಎಕ್ಸಾಕ್ಟ್ EMF 5 ವೋಲ್ಟ್ ಇರೋವಂಥ ಒಂದು ಸೆಲ್ನ ನಾನು ಈ ಥರ ಪ್ಯಾರಲ್ಲ ಕನೆಕ್ಟ್ ಮಾಡಿದ್ರೆ, ಆ ವೈರ್ ಹ್ಯಾವಿಂಗ್ ಲೆಂತ್ 50 ಸೆಂಟಿಮೀಟರ್ಸ್, ಬಿಕಾಸ್ 1 ಸೆಂಟಿಮೀಟರ್ 0.1 ವೋಲ್ಟ್ ಆದರೆ 50 ಸೆಂಟಿಮೀಟರ್ಸ್ 5 ವೋಲ್ಟ್ಸ್. ನಾನು ಈ ಸೆಲ್ ಹ್ಯಾವಿಂಗ್ ಎಕ್ಸಾಕ್ಟ್ಲಿ 5 ವೋಲ್ಟ್ಸ್ ಕನೆಕ್ಟ್ ಮಾಡಿದ್ರೆ ಬೈ ಯೂಸಿಂಗ್ ಎ ಗ್ಯಾಲ್ನೋಮೀಟರ್ won't show the reading. Now what is the idea? Length of the wire AC, which is having length 50 centimeter, has a potential difference of 5 volts, which balances the EMF. ಹಾಗಾಗಿ there is no current flowing in the wire. ಕರೆಂಟ್ ಹಿಂಗೆ ಫ್ಲೋ ಆಗಿ ಇಲ್ಲಿ ಹೋಗಲ್ಲ, ಪಾಸ್ ಆಗಲ್ಲ ಥ್ರೂ ಗ್ಯಾಲ್ನೋಮೀಟರ್. ಸೊ ಗ್ಯಾಲ್ನೋಮೀಟರ್ ಶೋಸ್ 0 ಡಿಫ್ಲೆಕ್ಷನ್. ಕಾನ್ವರ್ಸ್ಲಿ ಅಂದರೆ ಇದು ರಿವರ್ಸಾಗಿ ಯೋಚನೆ ಮಾಡೋದಾದರೆ, ನಿಮಗೆ 5 ವೋಲ್ಟ್ ಅಂತ ಗೊತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ. EMF ಎಕ್ಸಾಕ್ಟ್ಲಿ 50 ಸೆಂಟಿಮೀಟರ್ನಲ್ಲಿ ಗ್ಯಾಲ್ನೋಮೀಟರ್ ಡಿಫ್ಲೆಕ್ಷನ್ 0 ಆದರೆ ಯು ಹ್ಯಾವ್ ಟು ಕನ್ಕ್ಲೂಡ್ ಸೇಯಿಂಗ್ ದಟ್ EMF ಆಫ್ ದಿ ಬ್ಯಾಟ್ ಸೆಲ್ ಈಸ್ 5 ವೋಲ್ಟ್ಸ್. ಯಾಕಂದರೆ 50 ಸೆಂಟಿಮೀಟ್ರಿಗೆ ಅದು ಬ್ಯಾಲೆನ್ಸ್ ಮಾಡಬೇಕು ಅಂದರೆ 0.1 ವೋಲ್ಟ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಇದ್ದಾಗ 5 ವೋಲ್ಟ್ಸ್ನೇ ಅಪ್ಲೈ ಮಾಡಿರಬೇಕು. ಹೀಗೆ ವಿ ಕ್ಯಾನ್ ಮೆಷರ್ ಅನ್ನೋನ್ ರೆಸಿಸ್ಟೆನ್ಸ್ EMF ಆಫ್ ಅ ಗಿವನ್ ಸೆಲ್ ಆ್ಯಕ್ಯುರೇಟ್ಲಿ, ಕ್ವೈಟ್ ಆ್ಯಕ್ಯುರೇಟ್ಲಿ. EMFನೇ ಮೆಷರ್ ಮಾಡ್ಬೋದು, ಬಿಕಾಸ್ ಕರೆಂಟ್ ಈಸ್ ನಾಟ್ ಡ್ರಾನ್ ಫ್ರಮ್ ದಿ ಸೆಲ್. ಹಾಗಾಗಿ ನಾವು ಇಲ್ಲಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡೋಣ. ಆ ಕ್ಯಾಲ್ಕುಲೇಷನ್ ಏನು? ಪೊಟೆನ್ಷಿಯಲ್ ಗ್ರೇಡಿಯಂಟ್. ಇಲ್ಲಿ ನೋಡಿ, ನಾವು ಏನು ವೋಲ್ಟೇಜ್ನ ಅಪ್ಲೈ ಮಾಡ್ತೀವೋ PD ಅಕ್ರಾಸ್ ದಿ ವಯರ್, PD ಅಕ್ರಾಸ್ ದಿ ವಯರ್ ಹ್ಯಾವಿಂಗ್ ಲೆಂತ್ L is proportional to or equal to EMF of cell. What is PD? PD is potential gradient. ಒಂದು ಯೂನಿಟ್ ಲೆಂತ್ಗೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ ಇಂಟು ಲೆಂತ್, ಎಷ್ಟು ಲೆಂತ್ಗೆ ನೀವು EMFನ ಅಪ್ಲೈ ಮಾಡಿದ್ದೀರಾ. ಹಾಗೆ ಪೊಟೆನ್ಷಿಯಲ್ ಗ್ರೇಡಿಯಂಟು V by L, ಬ್ಯಾಲೆನ್ಸ್ ಲೆಂತು L, ದಟ್ ಈಸ್ ಈಕ್ವಲ್ ಟು E ಅಂತ ಬರೀಬೋದು. ಈಗ ಬೈ ಓಮ್ಸ್ ಲಾ, ವಾಟ್ ಯು ರೈಟ್ ಬೈ ಓಮ್ಸ್ ಲಾ? V that equal to IR. You know what is resistance of uniform cross-sectional wire? I times rho L by A. ಎಂಟೈರ್ ವೈರ್ದು ಲೆಂತು L ಆದರೆ ಕ್ಯಾಪಿಟಲ್, ರೋ ಕ್ಯಾಪಿಟಲ್ L by A ಬರೀತೀರ. ದೇರ್ಫೋರ್ ನೀವೇನು ಬರ್ಕೋಬೋದು? V ಪ್ಲೇಸ್ಗೆ IR, ಆರ್ನ ಬರ್ಕೊಳ್ಳೋಣ ಸಳಿಗೆ. ಹಾಗಾಗಿ I into I is I only, and R is rho L by A. ಆಲ್ರೆಡಿ ನಾನು R ಬರ್ದೇನಿಲ್ಲ, R ವ್ಯಾಲ್ಯೂ. ದಟ್ ಈಸ್ ಈಕ್ವಲ್ ಟು EMF into L equal to EMF, right? That's the idea. Whole divided by L cancels. So I rho L by A is equal to EMF. For a given cell, EMF, area of the wire, resistivity of the wire, constants, they don't change.
only things they change are rho I and L, so that is equal to constant, which implies I proportional to 1 by L. Balance length is proportional to I. ಹಾಗಾದ್ರೆ ನೀವು ಕರೆಂಟ್ ಇನ್ ದಿ ಮೈನ್ ಸರ್ಕ್ಯೂಟ್ ಇದೆಯಲ್ಲ, ಇಲ್ಲಿ ಈ ಕರೆಂಟ್ನ ನೀವು ಚೇಂಜ್ ಮಾಡಿದ್ರೆ ಬ್ಯಾಲೆನ್ಸ್ ಆದಾಗ ಈ ಸೆಲ್ಲಿಂದ ಕರೆಂಟ್ ಬರೋದಿಲ್ಲ, ಹ್ಯಾವಿಂಗ್ ಇ ಎಮ್ ಎಫ್ ಇ ಇಂಟರ್ಲೇಷನ್ಸ್ ಆರ್. ಬಟ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೋ ಆವಾಗ ಕರೆಂಟ್ ಓನ್ಲಿ ಥ್ರೂ ದಿ ಪ್ರೈಮರಿ ಸೆಲ್, ಪ್ರೈಮರಿ ಪಾರ್ಟ್ ಅಂತ ಕರಿತೀವಿ. ಇದು ಸೆಕೆಂಡ್ರಿ ಪಾರ್ಟ್, ಪ್ರೈಮರಿ ಸೆಕೆಂಡ್ರಿ. ಕರೆಂಟ್ ವಿಲ್ ಫ್ಲೋ ಓನ್ಲಿ ಇನ್ ದಿ ಪ್ರೈಮರಿ ಪಾರ್ಟ್. ಆ ಕರೆಂಟುಗೆ ಬ್ಯಾಲೆನ್ಸ್ ಲೆಂತು ಇನ್ವರ್ಸ್ಲಿ ರಿಲೇಟೆಡ್. ವೆರಿ ವೆರಿ ಇಂಪಾರ್ಟೆಂಟ್ ಐಡಿಯಾ, ಇನ್ವರ್ಸ್ ರಿಲೇಷನ್ ಅಂದರೆ ಅರ್ಥ ಏನು? ಈ ವೈರ್ಗೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡಿದ್ರೆ, ಓಮ್ಸ್ ಲಾ, ರೆಸಿಸ್ಟೆನ್ಸ್ ಡಿಕ್ರೀಸಸ್ ಕರೆಂಟ್ ಡಿಕ್ರೀಸ್ ಆದಷ್ಟು ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಆಗುತ್ತೆ. ಕರೆಂಟ್ ಕಮ್ಮಿ ಆದರೆ ಬ್ಯಾಲೆನ್ಸ್ ಲೆಂತು ಜಾಸ್ತಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಐಡಿಯಾ ಫಾರ್ ಪೊಟೆನ್ಷಿಯೋಮೀಟರ್. ಇನ್ ಅಡಿಷನ್ ಟು ದಿಸ್, ಯು ಶೋಡ್ ಫಾರ್ 2 ಡಿಫ್ರೆಂಟ್ ಸೆಲ್ಸ್. ನೋಡಿ, ಈ ಸೆಲ್ ಒಂದು ಸರಿ ಕನೆಕ್ಟ್ ಮಾಡಿದ್ದೀರಾ, ಇನ್ನೊಂದು ಸರಿ ರೀಪ್ಲೇಸ್ ಮಾಡಿ. ಆವಾಗ ಫಾರ್ 2 ಡಿಫ್ರೆಂಟ್ ಸೆಲ್ಸ್ ಹ್ಯಾವಿಂಗ್ ಇ ಎಮ್ ಎಫ್ಸ್ E1 and E2, ಬ್ಯಾಲೆನ್ಸ್ ಲೆಂತ್ L1 by L2, E1 ಪ್ರಪೋರ್ಷನಲ್ ಟು L1, E2 ಪ್ರಪೋರ್ಷನಲ್ ಟು L2. ಆ್ಯಂಡ್ ನೋಡಿ, ನೀವು ಒಂದು ಪ್ಯಾರಲ್ ರೆಸಿಸ್ಟೆನ್ಸ್ನ ಅಥವಾ ರೆಸಿಸ್ಟೆನ್ಸ್ ಬಾಕ್ಸ್ನ ಕನೆಕ್ಟ್ ಮಾಡಿ ಒಂದು ಸೆಲ್ ಹಾಕಿ ಕೀನ ನೀವು ವೇರಿಯಬಲ್ ಮಾಡಿಕೊಂಡು, ಈಗ ವಿ ಕ್ಯಾನ್ ಫೈಂಡ್ internal resistance, which is R into L1 minus L2 divided by L2. This relation you proved. ನೋಟ್ಸ್ನಲ್ಲಿದೆ ನೋಡ್ಕೊಳ್ಳಿ, ಇದು ನೋಟ್ಸ್ನಲ್ಲೇ ನೋಡ್ಕೊಳ್ಳಿ. ಇವೆರಡರ ಜೊತೆಗೆ ಅಡಿಷನಲ್ ರಿಲೇಷನ್ ನೋಡಿ, ಇದು ಬ್ಯಾಲೆನ್ಸ್ ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ವಿಲ್ ರೀಡ್ ದಿ ಕ್ವೆಶ್ಚನ್ 94. ವಾಟ್ಸ್ 94? ನೋಡಿ, ಪೊಟೆನ್ಷಿಯೋಮೀಟರ್ 10 ವೈರ್ ಟೈಪ್. ನಾನು 1 ವೈರ್ ತೋರಿಸಿದ್ದೀನಿ, ಇದೇ ಥರ 10 ವೈರ್ ಕಂಟಿನ್ಯೂ ಆಗುತ್ತೆ, ಅಷ್ಟೇ ಇಲ್ಲ. ನೀವು ನೋಡ್ಸಲು ಇದೆ ಅದು. ಬ್ಯಾಲೆನ್ಸ್ ಈಸ್ ಒಬ್ಟೈನ್ಡ್ 7 ಸೆಂಟಿಮೀಟರ್ ಎಲ್ಲಿ 7 ಸೆಂಟಿಮೀಟರ್ ವೈರ್ನಲ್ಲಿ, 7th ವೈರ್ನಲ್ಲಿ ಇದೆ ಅದು. ಟು ಶಿಫ್ಟ್ ದಿ ಬ್ಯಾಲೆನ್ಸ್ ಪಾಯಿಂಟ್ ಟು 9th ವೈರ್, ಅಂದರೆ ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಮಾಡಬೇಕು. ಏನು ಹೇಳಿದೆ ನಾನು? ಬ್ಯಾಲೆನ್ಸ್ ಲೆಂತ್ನ ಜಾಸ್ತಿ ಮಾಡಬೇಕು. 7th ವೈರ್ಲಿರೋದನ್ನ 9th ವೈರಿಗೆ ಕಳಿಸ್ಬೇಕು ಅಂದರೆ ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಮಾಡಬೇಕು. ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಮಾಡಬೇಕಂದ್ರೆ ಕರೆಂಟ್ ಇನ್ ದಿ ಮೈನ್ ಸರ್ಕ್ಯೂಟ್ ಕಮ್ಮಿ ಮಾಡಬೇಕು. ಇಲ್ಲಿ ಕರೆಂಟ್ ಕಮ್ಮಿ ಮಾಡಬೇಕು ಅಂದರೆ ರೆಸಿಸ್ಟೆನ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ ಹೇಳಿ, ಇಲ್ಲಿ ಡಿಕ್ರೀಸ್ ದಿ ರೆಸಿಸ್ಟೆನ್ಸ್ ಇನ್ ದಿ ಮೈನ್, ಇದೇ ಮೈನ್ ಸರ್ಕ್ಯೂಟ್ ಅಂದರೆ ಪ್ರೈಮರಿ, ಈ ಮೇಲ್ಗಡೆದು ಮೈನ್ ಸರ್ಕ್ಯೂಟ್. ಆರ್ ಇನ್ಕ್ರೀಸ್ ದಿ ರೆಸಿಸ್ಟೆನ್ಸ್ ಇನ್ ದಿ ಮೈನ್ ಸರ್ಕ್ಯೂಟ್. ಸೊ ಆಪ್ಷನ್ ಈಸ್ ಇನ್ಕ್ರೀಸ್ ದಿ ರೆಸಿಸ್ಟೆನ್ಸ್. ಇಫ್ ಇನ್ಕ್ರೀಸ್ ದ ರೆಸಿಸ್ಟೆನ್ಸ್, ಕರೆಂಟ್ ಡಿಕ್ರೀಸಸ್. ಆ್ಯಸ್ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ಯಾಲೆನ್ಸ್ ಲೆಂತ್, ಏನಾಯಿತು? ಕರೆಂಟ್ ಕಮ್ಮಿ ಆದಾಗ ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ 7th ವೈರಿಂದ 9th ವರೆಗೆ ಹೋಗ್ತೀರಾ, ಅದಕ್ಕಿಂತ ಜಾಸ್ತಿ 8, 9, 10 ಹೀಗೆ ಮೂವ್ ಆಗ್ತೀರಾ. ಸೊ ಟು ಡಿಕ್ರೀಸ್ ಕರೆಂಟ್ ವಿ ಹ್ಯಾವ್ ಟು ಇನ್ಕ್ರೀಸ್ ರೆಸಿಸ್ಟೆನ್ಸ್. ಹಾಗಾಗಿ ಇನ್ಕ್ರೀಸ್ ರೆಸಿಸ್ಟೆನ್ಸ್ ಇನ್ ದಿ ಮೈನ್ ಸರ್ಕ್ಯೂಟ್. ವೆರಿ ವೆರಿ ಸಿಂಪಲ್ ಅಪ್ರೋಚ್, ಯು ಕ್ಯಾನ್ ಈಸಿಲಿ ಡೂ. ಅದೇ ಥರ 95, ವೆರಿ ಸಿಮಿಲರ್ ಅಪ್ರೋಚ್. ಎ ಬಿ ಈಸ್ ಅ ವೈರ್. ನೋಡಿ, ಎ ಬಿ ಫುಲ್ ವೈರ್, ಕ್ಯಾಪಿಟಲ್ ಎಲ್ ಎಂಥದ್ದು, ವಿತ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡೋದ್ರಿಂದ ಬ್ಯಾಲೆನ್ಸ್ ಪಾಯಿಂಟ್ ಏನಾಗುತ್ತೆ ಹೇಳಿ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದು ಅಂದರೆ ಎ ಕಡೆಗೆ ಬಂದರೆ ಕಮ್ಮಿ ಆಗುತ್ತೆ, ಬಿ ಕಡೆಗೆ ಹೋದರೆ ಜಾಸ್ತಿ ಆಗುತ್ತೆ. ಸೊ ವಾಟ್ ಯು ಸೇ, ಶಿಫ್ಟ್ ಟುವರ್ಡ್ಸ್ ಬಿ. ಯಾಕಂದರೆ ಬ್ಯಾಲೆನ್ಸ್ ಲೆಂತ್ ಐ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲ್. ರಿಮೆಂಬರ್, ಬ್ಯಾಲೆನ್ಸ್ ಲೆಂತ್ ಎಲ್ ನೋಡಿ ಇದು. ಯಾವಾಗ ನೀವು ಕರೆಂಟ್ನ ಕಮ್ಮಿ ಮಾಡ್ತಿರೋ, how do you decrease current? By increasing series resistance in the main circuit. This is main circuit. This is secondary circuit. Secondary circuit ನಲ್ಲಿರೋ ಇ ಎಮ್ ಎಫ್ನ ಮೇನ್ ಸರ್ಕ್ಯೂಟ್ಲಿ ಹೋಗೋ ಕರೆಂಟ್ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊಡ್ಯೂಸ್ ಮಾಡಿ ವೈರ್ನಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ. ಅದಕ್ಕೆ ಇದು ನಲ್ ಮೆಥಡ್ನಲ್ಲಿ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ಮೇನ್ ಕರೆಂಟು ಇದೆಯಲ್ಲ ಮೇನ್ ಸರ್ಕ್ಯೂಟ್ಲಿ ಬರೋದು, ಅದು ವೇರಿ ಆದಾಗ ಬ್ಯಾಲೆನ್ಸ್ ಲೆಂತ್ ಚೇಂಜ್ ಆಗುತ್ತೆ. ಕೀಪ್ ದಿಸ್ ಇನ್ ಮೈಂಡ್. ಹೌ ಡಸ್ ಇಟ್ ಚೇಂಜ್? Current inversely proportional to length. Length more, current less. That's the idea. ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, ಕರೆಂಟ್ನ ಜಾಸ್ತಿ ಮಾಡೋದ್ರ ಮುಖಾಂತರ ನೀವು ಬ್ಯಾಲೆನ್ಸ್ ಲೆಂತ್ ಕಮ್ಮಿ ಮಾಡ್ತೀರಾ, ಕರೆಂಟ್ ಕಮ್ಮಿ ಮಾಡಿದ್ರೆ ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಮಾಡ್ತೀರಾ. ಹೌ ಡು ಯು ಡಿಕ್ರೀಸ್ ಕರೆಂಟ್? ಬೈ ಇನ್ಕ್ರೀಸಿಂಗ್ ಸೀರೀಸ್ ರೆಸಿಸ್ಟೆನ್ಸ್. ಹಾಗಾಗಿ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದಾಗ ಬ್ಯಾಲೆನ್ಸ್ ಲೆಂತ್ ಜಾಸ್ತಿ ಆಗ್ತಾ ಇದೆ ಅಂದರೆ ಜೆ ಅನ್ನೋ ಪಾಯಿಂಟು ಬಿ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಸೊ ಶಿಫ್ಟ್ ಟುವರ್ಡ್ಸ್ ಬಿ ಅಂತ ನೀವು ಹೇಳ್ತೀರಾ. ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ನೋಡೋಣ. ದಿ
potentiometer of cell of EMF 1.5 volt gives a balanced length 32 centimeters. If the cell is replaced by another cell, the balance point is 65. The EMF of the second cell is, it's very simple, E1 by E2, that is equal to L1 by L2. You will solve for E2. What is E2? E2 is E1 L2 divided by L1. That implies E2. What is E1? E1 is 1.5 into what is L2? Balance length L2 is 32. L2 is 65 divided by L1, 32. That's it. So nearest value, going to approximate the answer, 15 2s are 32. 20, right? 20 andre it is 6.5 divided by 2. What is 6.5 by 2? E2 approximate. I am approximating the values around 3.25 volts, around 3. So the option ಇಲ್ಲಿ ನೋಡಿ 3.05 ನಾನು ಅಪ್ರಾಕ್ಸಿಮೇಟ್ ಮಾಡಿರೋದ್ರಿಂದ ಕಮಿಂಗ್ ಅರೌಂಡ್ 3. ಸೊ ಆಪ್ಷನ್ ಎ ನೋಡಿ. ನೆಕ್ಸ್ಟು 97. This also you can do easily. 3 volt potentiometer used for determination of internal resistance of 2.4 volt cell. The balance point of the cell is in open circuit is 7.8 centimeter. When the resistance of 10.2 ohm is used in the external circuit, the balance point shifts to 68.3. ಅಂದರೆ ನೀವು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದ್ರೆ ಇಲ್ಲಿ ಆವಾಗ ಬ್ಯಾಲೆನ್ಸ್ ಲೆಂತು 68.3. ಸೊ ಇಟ್ ಈಸ್ L2 ಇನ್ ಅವರ್ ಫಾರ್ಮುಲಾ. ನೀವು ಬ್ಯಾಲೆನ್ಸ್ ಲೆಂತ್ನ ಅಂದರೆ ಈ ರೆಸಿಸ್ಟೆನ್ಸ್ನ ಇಂಟ್ರೊಡ್ಯೂಸ್ ಮಾಡದೆ ಹೋದರೆ 10.2ನ ಆವಾಗ ಬ್ಯಾಲೆನ್ಸ್ ಲೆಂತು 75.8 ವಿಚ್ ಇಸ್ L1. EMF is given, that is 2.4. So what's your relation? That is internal resistance ಕೇಳೋದ್ರಿಂದ R L2 minus L1 minus L2 divided by L2 times external resistance. So I'll write external resistance value. What is that? 10.2. What is L1? L1 is 75.8 minus 68.3 whole divided by 68.3. It's very simple. You can approximate the answer, 0.2. Now, roughly, I'll do simple subtraction and division. 8 minus 3, 5. I'll do it like this. You can try like me. Now, 15 minus 8, 7. And that's a 7.5 divided by 68.3. So, we'll continue nearly, nodi, the 75. 10s on 10.75 divided by 68.3. So the answer comes around 1 point. Nodi, in options 1 point ಅಂತ ಕಮೆಂಟ್ಸ್ ಆಗೋದು ಓನ್ಲಿ ಸಿ ನಲ್ಲಿ. ಇನ್ ಅದರ್ 3 ಆಪ್ಷನ್ಸ್ ಎ, ಬಿ ಆ್ಯಂಡ್ ಡಿ 2.5, 2.25, 2.3. ಸೊ ಓನ್ಲಿ ಒನ್ ಆಪ್ಷನ್ ಕಂಟೈನ್ಸ್ 1.12. ಸೊ ದಿ ಪ್ರಾಬಬಲ್ ಆನ್ಸರ್ ಅರೌಂಡ್ 1. ದಟ್ಸ್ ವೈ ಇಲ್ ಗೋ ವಿತ್ ದಿ ಆಪ್ಷನ್ ಸಿ ಅಷ್ಟೇ. ವೆರಿ ಸಿಂಪಲ್. ಹೀಗೆ ಕಂಟಿನ್ಯೂ ಮಾಡ್ತೀರಾ. ಆ್ಯಂಡ್ ಸಿಮಿಲರ್ಲಿ ಆಲ್ಮೋಸ್ಟ್ ಸೇಮ್ ಅಪ್ರೋಚ್, ಸೇಮ್ ಫಾರ್ಮುಲಾ, ಬಟ್ ದಿ ಥಿಂಗ್ ಟು ಬಿ ಫೌಂಡ್ ಬೇರೆ. ನೋಡೋಣ ಯಾವುದು. In a potentiometer wire, balance length with cell is at length 220 centimeter, balance length. On shunting the cell with a resistance of 3 ohm, the balance point becomes 130. ನೋಡಿ 220 ಅನ್ನೋದು L1 ಆ್ಯಂಡ್ 130 ಅನ್ನೋದು L2. ಯಾಕಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ಯಾಲೆನ್ಸ್ ಲೈನ್ ಡಿಕ್ರೀಸ್ ಆಯಿತು. ಇಂಟರ್ನಲ್ ರೆಸಿಸ್ಟೆನ್ಸ್ ಮಾಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಆರ್, same formula, capital R into L1 minus L2 divided by L1. So we will do simple substitution and try ಅಷ್ಟೇ. ಏನು ಆನ್ಸರ್ ಬರುತ್ತೆ ಚೆಕ್ ಮಾಡಿ. ಸೇಮ್ ಪ್ರೊಸೀಜರ್ ರಿಪೀಟ್ ಆಗೋದ್ರಿಂದ ಐ ಲೀವ್ ಇಟ್ ಫಾರ್ ಯು. So in the next, a potentiometer wire of length 200 centimeters, here 200 centimeter, has a resistance to 20 ohms. It is connected in series with a resistance of 100 ohm. ಅಲ್ಲಿ ನೋಡಿ ಟೋಟಲ್ ಲೆಂತ್ 200 ಇದೆ ಆ್ಯಂಡ್ ಆ ರೆಸಿಸ್ಟೆನ್ಸ್, ವೈರ್ ರೆಸಿಸ್ಟೆನ್ಸು 200 ಓಮ್ ಇದೆ. ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಅ ರೆಸಿಸ್ಟೆನ್ಸ್ 10 ಓಮ್ ಆ್ಯಂಡ್ ಅನ್ ಅಕ್ಯುಮುಲೇಟರ್ ಆಫ್ ಸೆಲ್ 6 ವೋಲ್ಟ್ ಹ್ಯಾವಿಂಗ್ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್. 6 ವೋಲ್ಟ್ ಇದೆ ಸೆಲ್. ಇದು ಪ್ರೈಮರಿ ಸರ್ಕ್ಯೂಟ್ ಬಗ್ಗೆ ಮಾತಾಡಿ ನೋಡಿ.
ಇದು ಪ್ರೈಮರಿ ಪಾರ್ಟ್. ದಿಸ್ ಈಸ್ ಪ್ರೈಮರಿ ಪಾರ್ಟ್ ಆಫ್ ದಿ ಸರ್ಕ್ಯೂಟ್. ಈ ಪ್ರೈಮರಿ ಪಾರ್ಟ್ನಲ್ಲಿ ದಿಸ್ ಈಸ್ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ಆ್ಯಂಡ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್ 200 ಸೆಂಟಿಮೀಟರ್ ಲೆಂತ್ 20 ಓಮ್ ಇದೆ. ಈ ಪ್ರೈಮರಿ ಪಾರ್ಟ್ ಬಗ್ಗೆ ಹೇಳ್ತಾರೆ. ವಿಲ್ ಮೂವ್ ಆನ್. ನೋಡಿ 6 ವೋಲ್ಟಿಂದ ಮುಂದಕ್ಕೆ ಹೋಗೋಣ. ಇಲ್ಲಿಂದ ನೋಡಿ ಲಾಸ್ಟ್ ಇಲ್ಲಿ a source of 2.4 volt is balanced against the length L. The wire value of L is L. ಅಂದರೆ ಇಲ್ಲಿ ಏನು L ಅಂತ ನೋಡಿದ್ವಿ, ಬ್ಯಾಲೆನ್ಸ್ ಲೆಂತ್ ಈ ಕ್ಯಾಪಿಟಲ್ ಲೆಂತ್ ಇಟ್ಕೊಂಡಿದ್ವಿ, ಅದನ್ನು ಕಂಡುಹಿಡಿಬೇಕು. ವಿ ಹ್ಯಾವ್ ಟು ಫೈಂಡ್ ಬ್ಯಾಲೆನ್ಸ್ ಲೆಂತ್ ಸೇಮ್. ಬಟ್ ಇಲ್ಲಿ ಫಸ್ಟ್ ಮೇಯ್ನ್ ಕರೆಂಟ್ನ ಕಂಡು ಹಿಡ್ಕೊಂಡು ಪೊಟೆನ್ಷಿಯಲ್ ಗ್ರೇಡಿಯಂಟ್ನ ಕಂಡುಹಿಡಿಬೇಕು. ನಾವು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಬೇಕು ಅಂದರೆ ಕರೆಂಟ್ ಬೇಕು. ಬಿಕಾಸ್ ಕರೆಂಟ್ ಇದ್ದರೆ ನಾವು ಟೋಟಲ್ ಪಿ ಡಿ ಅಕ್ರಾಸ್ ದಿ ವಯರ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಹಾಗಾಗಿ ಫಸ್ಟ್ ನೀವೇನು ಮಾಡಿ ಕರೆಂಟ್ನ ಕಂಡುಹಿಡಿತೀರ. ವಾಟ್ ಈಸ್ ಕರೆಂಟ್ ಇನ್ ದಿ ಪ್ರೈಮರಿ ಸರ್ಕ್ಯೂಟ್? ನಾನು ನೋಡಿ ಬರೀತೀನಿ. ಇದು ರೆಜಿಸ್ಟರ್ 10 ಓಮ್ and is connected in series with a 6 volt battery having negligible internal resistance, and they are in series with the potentiometer wire having length 200 centimeter. Total length is 200 centimeter ಇಲ್ಲಿಂದ ಇಲ್ಲಿವರೆಗೆ. ಈಗ ಇಲ್ಲಿ ಕರೆಂಟ್ ಎಷ್ಟು ಅಂತ ಕಂಡು ಹಿಡ್ಕೋಣ. ವಾಟ್ ಇಸ್ ಕರೆಂಟ್ ಇನ್ ದಿಸ್ ಸರ್ಕ್ಯೂಟ್? ಕರೆಂಟ್ ಈಸ್ V divided by R of the external resistor plus R of the wire RL. RL ಅಂದರೆ ಫುಲ್ ಲೆಂತ್ ಎಲ್ಲಿದೆ ನೋಡಿ. R of the wire W ಬರಿತೀನಿ. 6 divided by what is external resistance 10 and resistance of the wire see here 20 ಕೊಟ್ಟಿದ್ದಾರೆ. So my calculation says 0.2 amperes is the main current. ಯಾಕಂದರೆ it is 6/30. 6/30 is 0.1/5. ರೈಟ್. ಹಾಗಾದರೆ ಪಿ ಡಿ ಅಕ್ರಾಸ್ ದಿ ವಯರ್, ಪಿ ಡಿ ಅಕ್ರಾಸ್ ಪಿ ಡಿನ ವಿ ಬರೆಯೋಣ. ಎ ಬಿ ಅಂದರೆ ಅಕ್ರಾಸ್ ದಿ ವಯರ್ ಎ ಬಿ. ವಾಟ್ ಇಸ್ ಪಿ ಡಿ? ಪಿ ಡಿ ಈಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ವಯರ್. ಕರೆಂಟ್ ಈಸ್ 0.2. ರೆಸಿಸ್ಟೆನ್ಸ್ ಆಫ್ ವಯರ್ ಹಿ ಸೇಸ್ 20. ರೆಸಿಸ್ಟೆನ್ಸ್ ಆಫ್ ವಯರ್ 20. ಸೊ ಇಟ್ ಈಸ್ 4 ವೋಲ್ಟ್ಸ್. ವೆರಿ ಸಿಂಪಲ್. ಹಾಗಾದರೆ ಎಂಟೈರ್ ವಯರ್ಗೆ 4 ವೋಲ್ಟ್ ಅಪ್ಲೈ ಮಾಡಿದ್ದೀರಾ. ಕರೆಕ್ಟ್ ಅಲ್ವಾ? 4 ವೋಲ್ಟ್ ಅಪ್ಲೈ ಮಾಡಿದ್ದೀರಾ. ಹಾಗಾದರೆ ವಾಟ್ ಈಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್? ಪೊಟೆನ್ಷಿಯಲ್ ಗ್ರೇಡಿಯಂಟ್ ಏನು? ಗ್ರೇಡಿಯಂಟ್ ಅಂದರೆ ಪರ್ ಯೂನಿಟ್ ಲೆಂತ್ ಎಷ್ಟು ಪೊಟೆನ್ಷಿಯಲ್ ಆದಂಗೆ ಆಯಿತು. ವಿ ಬೈ ಟೋಟಲ್ ಲೆಂತ್ ಆಫ್ ದಿ ವಯರ್. ವಾಟ್ ಈಸ್ ವಿ? 4 ವೋಲ್ಟ್ಸ್. ಟೋಟಲ್ ಲೆಂತ್ ಆಫ್ ದಿ ವಯರ್ 200 ಸೆಂಟಿಮೀಟರ್ಸ್. ಸೊ ಇಟ್ ಈಸ್ 0.02 ಆಗುತ್ತೆ ನೋಡಿ. ವೋಲ್ಟ್ ಪರ್ 1 ಸೆಂಟಿಮೀಟ್ರಿಗೆ 0.02. ದರ್ಫೋರ್ ಈಗ ನೀವು ಅವ್ರು ಹೇಳ್ತಾರೆ ಇನ್ನೊಂದು ಸೆಲ್ ಕನೆಕ್ಟ್ ಮಾಡಿದ್ದೀರಾ ಈಗ ಪ್ಯಾರಲಲ್ ಆಗಿ. ಆ ಸೆಲ್ದು ಇ ಎಮ್ ಎಫ್ 2.4 ವೋಲ್ಟ್ಸ್. ವಾಟ್ ಇಸ್ ಇ ಎಮ್ ಎಫ್ ದಿ ಸೆಲ್? 2.4. ಇಂಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ ಇಲ್ಲಿ, ಯಾಕಂದರೆ ಬ್ಯಾಲೆನ್ಸ್ ಆಗಿದೆ. ಸೊ ನೀವು ಯಾವ ಪಾಯಿಂಟಿಗೆ ತೊಗೊಂಡು ಟಚ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಆ ಬ್ಯಾಲೆನ್ಸ್ ಲೆಂತ್ ಎಲ್ಲಂತ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಸಿಂಪಲ್. ಈಗ ನೋಡಿ ಇಲ್ಲಿ ಲಾಜಿಕ್ ಏನಪ್ಪ ಅಂದರೆ ಇ ಎಮ್ ಎಫ್ ಆಫ್ ದಿ ಸೆಲ್ ಈಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಪರ್ ಯೂನಿಟ್ ಲೆಂತು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಇಂಟು ಲೆಂತ್ ಆಫ್ ದಿ ವಯರ್. ಸೊ ಇ ಎಮ್ ಎಫ್ ಈಕ್ವಲ್ ಟು ಪೊಟೆನ್ಷಿಯಲ್ ಗ್ರೇಡಿಯಂಟ್ ವಿ ಬೈ ಎಲ್ ಇಂಟು ಲೆಂತ್ ಆಫ್ ದಿ ವಯರ್ ಕ್ಯಾಪಿಟಲ್. ಬ್ಯಾಲೆನ್ಸ್ ಲೆಂತ್ನ ಕ್ಯಾಪಿಟಲ್ ಎಲ್ ಯೂಸ್ ಮಾಡಿದ್ದಾರೆ, ಸ್ಮಾಲ್ ಎಲ್ ಫುಲ್ ಲೆಂತ್ ಆಫ್ ದಿ ವಯರ್. ವಿ ಬೈ ಎಲ್ನ 0.02 ಅಂತ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ. ಇಂಟು ಎಲ್ ನಮಗೆ ಬೇಕು. ಆ್ಯಂಡ್ 2.4 is the EMF of this cell. EMF of cell is 2.4. 2.4 0.02 into L. So the value of L is 2.4 divided by 0.02, which is 240 actually 240 divided by 2 multiplied divided by 100 ಮಾಡಿದ್ರಿ. ಸೊ ಇಟ್ಸ್ 120. ಸೊ ನಾನು ಸೆಂಟಿಮೀಟರ್ ಮಾಡ್ತಿರೋದ್ರಿಂದ 120 ಸೆಂಟಿಮೀಟರ್ಸ್ ಇಸ್ ದಿ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ಯು ಕ್ಯಾನ್ ಟ್ರೈ ಲೈಕ್ ದಿಸ್. ಅಂದರೆ ಇಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ? ಎಂಟೈರ್ ವಯರ್ ನೋಡಿ. ಈಗ ಈ ಥರ ಪಿಕ್ಚರೈಸ್ ಮಾಡ್ಕೊಳ್ಳೋಣ. ಎಂಟೈರ್ ವಯರ್ನಲ್ಲಿ ಎ ಬಿ ಕರೆಂಟ್ ಎಷ್ಟು ಹೋಗ್ತಾ ಇದೆ ಕಂಡುಹಿಡಿತೀವಿ. ಸಿಂಪಲ್ ಓಮ್ಸ್ ಲಾ. ರೆಸಿಸ್ಟೆನ್ಸ್ ಸೀರೀಸ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್ ಯೂಸ್ ಮಾಡಿ ಕರೆಂಟ್ ಕಂಡುಹಿಡಿದ್ರಿ. ಫ್ರಮ್ ದಟ್ ಯು ಹ್ಯಾವ್ ಫೌಂಡ್ ಪಿ ಡಿ ಅಕ್ರಾಸ್ ದಿ ವಯರ್ ಎ ಬಿ. ಅದರಿಂದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ 1 ಸೆಂಟಿಮೀಟ್ರಿಗೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು. ಹಾಗಾದರೆ ಎಲ್ಲಿಗೆ ಎಷ್ಟು? ಫಾರ್ 2.4 ವೋಲ್ಟ್ಸ್. ಅಲ್ಲಿಗೆ ನೋಡಿ 2.4 ವೋಲ್ಟ್ಸ್ಗೆ ಪರ್ ಯೂನಿಟ್ ಲೆಂತ್ ನೋಡಿ. ಪರ್ ಯೂನಿಟ್ ವಿ ಬೈ ಎಲ್ ಅಂದರೆ ಪರ್ ಯೂನಿಟ್ ಲೆಂತ್ ಎಷ್ಟು ಪೊಟೆನ್ಷಿಯಲ್ ಇಂಟು ಎಲ್. ಇಷ್ಟೇ ಸಿಂಪಲ್ ಐಡಿಯಾ. ಇಲ್ಲಿ ವಿ ಕಂಡುಹಿಡಲಿಕ್ಕೆ 4 ವೋಲ್ಟ್ಸ್ ನಾವು ಫಸ್ಟು ಈ ಥರ ಮಾಡಿದ್ವಿ. ಟೋಟಲ್ ಕರೆಂಟ್ ಕಂಡುಹಿಡಿದು ಮಾಡಿದ್ವಿ. ಟೋಟಲ್ ಲೆಂತು 200 ಸೆಂಟಿಮೀಟರ್ಸ್ ಇಂಟು ಎಲ್. ಲೆಫ್ಟ್ ಸೈಡ್ 2.4. ಇನ್ನು ಸಾಲ್ವ್ ಮಾಡಿದ್ರೇ ಆನ್ಸರು. ದಟ್ ಈಸ್ 120 ಸೆಂಟಿಮೀಟರ್ಸ್. ರೈಟ್.
ಕಂಟಿನ್ಯೂ ಮಾಡ್ತಾರೆ. Last one, a potentiometer wire of length 100 centimeter has a resistance 10 ohm. It's connected in series with the resistance, ಅದು ಗೊತ್ತಿಲ್ಲ ನಿಮಗೆ ಆರ್ ಅಂತ ಇಟ್ಕೋಣ, ಅದೇ ಕಂಡುಹಿಡಬೇಕು ನೀವು. ಆ್ಯಂಡ್ ಸೆಲ್ ಆಫ್ ಎಮ್ ಎಫ್ 2 ವೋಲ್ಟ್ ಅಂಡ್ ನೆಗ್ಲಿಜಿಬಲ್ ಇಂಟರ್ ರೆಸಿಸ್ಟೆನ್ಸ್, ಸೋರ್ಸ್ ಆಫ್ 10 millivolt, 10 millivolt ಸಣ್ಣ ಸೆಲ್ಲು, 10 millivolt is balanced against 40 centimeter of the potentiometer where the external resistance is. ಇದನ್ನು ಯೂಶುವಲೈಸ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಸ್ಟೂಡೆಂಟ್ಸ್, ನಿಮ್ಮ ಹತ್ರ ಒಂದು ಸೆಲ್ ಇದೆ, ಇದು ಪ್ರೈಮರಿ ಪಾರ್ಟ್ ಬರಿತಾ ಇದ್ದೀನಿ ನಾನು. ಹ್ಯಾವಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ 2 volts ಅಪ್ಲೈ ಮಾಡಿದ್ದಾರೆ ಇಲ್ಲಿ. ದಟ್ ಈಸ್ ಇನ್ ಸೀರೀಸ್ ವಿತ್ ದ ರೆಸಿಸ್ಟರ್ whose value is unknown. You have to find, and that is connected to a potentiometer wire AB having length, previous problem length 200 ಇತ್ತು, ಇಲ್ಲಿ 100 ತೊಗೊಂಡಿದ್ದಾರೆ ಅವರು. 100 centimeter is the length of the potentiometer wire. ನೋಡಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ನೀವು. ಓಕೆ, ಇದಿಷ್ಟೇ ಅವ್ರು ಹೇಳ್ತಾ ಇರೋದು. ನೋಡಿ ಇಲ್ಲಿ ಸೇಮ್ ವ್ಯಾಲ್ಯೂ. ಹಾಗಾದರೆ ಏನು ಮಾಡ್ತೀರಾ? ವಾಟ್ ಈಸ್ ಮೈನ್ ಕರೆಂಟ್ ಇನ್ ದಿಸ್ ಸರ್ಕ್ಯೂಟ್? ವೆರಿ ಸಿಂಪಲ್, ಸೇಮ್ ಪ್ರೊಸೀಜರ್. ಟೋಟಲ್ ಪಿ ಡಿ ಡಿವೈಡ್ ಬೈ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್. ರೆಸಿಸ್ಟೆನ್ಸ್ ಆಫ್ ದಿ ವಯರ್ ನಿಮಗೆ ಗೊತ್ತಿದೆಯಾ? ಇಲ್ಲ. ರೆಸಿಸ್ಟೆನ್ಸ್ ಆಫ್ ದಿ ವಯರ್ ಗೊತ್ತಾಗ್ಬಿಟ್ರೆ ನಿಮಗೆ ಐ ಗೊತ್ತಾದರೆ ನೀವು ವಿ ಗೊತ್ತಿರೋದ್ರಿಂದ, ಹಾಗಾದರೆ ಐ ಮತ್ತು ಆರ್ ಡಬ್ಲ್ಯೂ ಕಂಡುಹಿಡಿಯೋದೇ ನಮ್ಮ ಕೆಲಸ. ಆವಾಗ ಆರ್ ಗೊತ್ತಾಗುತ್ತೆ. ಲೆಟ್ಸ್ ಕಾಲ್ ದಿಸ್ ಇಕ್ವೇಷನ್ 1. ಫರ್ದರ್ ಹಿ ಕಂಟಿನ್ಯೂಸ್ ಆ್ಯಂಡ್ ಸೇಸ್, ಒಂದು ಸೆಲ್ಲು, ಒಂದು ಸಣ್ಣ ಸೆಲ್ಲು, ಎಷ್ಟು ವೋಲ್ಟೇಜು ನೋಡಿ ಅಲ್ಲಿ 10 millivoltನ ಅಪ್ಲೈ ಮಾಡಿದ್ರೆ ಸಾಕು. 10 milli ಅಂದರೆ 10 to the power -3. ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಇದು ಗ್ಯಾಲೋಮೀಟ್ರಲ್ಲಿ ಕರೆಂಟ್ ಹೋಗಲ್ಲ. ಫಾರ್ ಆ ಬ್ಯಾಲೆನ್ಸ್ ಲೆಂತ್ 40 centimeter. 40 centimeter. ನಾನೀಗ ಸ್ಮಾಲ್ ಎಲ್ ತೊಗೊಳ್ತೀನಿ ಬ್ಯಾಲೆನ್ಸ್ ಲೆಂತ್ನ, ಕ್ಯಾಪಿಟಲ್ ಎಲ್ನ ಲೆಂತ್ ಆಫ್ ದಿ ವೈರ್ ತೊಗೊಳ್ತೀನಿ. ರೈಟ್. ಹಾಗಾದರೆ 40 centimeterಗೆ 10 millivolt ಆಗೋದಾದರೆ 100 centimeter ಎಷ್ಟು ವೋಲ್ಟ್ ಅಂತ ಕಂಡುಹಿಡಿಬೇಕು ನಾವು. 100 centimeterಗೆ ಎಷ್ಟು ವೋಲ್ಟ್ಸ್. ಅದರಿಂದ ನಮಗೆ ಸುಲಭವಾಗಿ ಏನು ಗೊತ್ತಾಗುತ್ತೆ, ಕರೆಂಟ್ ಕಂಡುಹಿಡಿಬೋದು. ತುಂಬ ಸುಲಭ, ಅದನ್ನು ಹೇಳ್ತೀನಿ. 2 ಥರ, ಇದನ್ನ ಹೀಗೂ ಮಾಡ್ಬೋದು. ನಾನು ಏನು ಮಾಡ್ತೀನಿ ನೋಡಿ, ತುಂಬ ಸಿಂಪಲ್. ಈಗ ನನ್ನ ಪಾಯಿಂಟ್ ಈ ಥರ ಇದೆ. 40 centimetersಗೆ 10 millivolts ಅಪ್ಲೈ ಮಾಡಬೇಕು ನಾನು. ಹಾಗಾದರೆ 100 centimetersಗೆ ಎಷ್ಟು ವೋಲ್ಟ್ಸ್ ಅಪ್ಲೈ ಮಾಡ್ದಂಗೆ ಆಯಿತು? ಪಿ ಡಿ ಅಕ್ರಾಸ್ ದಿ ವಯರ್. ಪಿ ಡಿ ಅಕ್ರಾಸ್ ದಿ ವಯರ್ ವಿ ಎ ಬಿ ಬರ್ಕೋಣ. ವಿ ಎ ಬಿ, ಜಸ್ಟ್ ಟು ಡಿಸ್ಟಿಂಗ್ವಿಶ್ ಡಿಫ್ರೆಂಟ್ ಪಿ ಡಿಸ್ ಇದೆ ಇಲ್ಲಿ. ಹಾಗಾಗಿ ವಿ ಎ ಬಿ ನೋಡಿ, ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಈ ಥರ ಮೆಥಡ್ ನಿಮಗೆ ಆಲ್ರೆಡಿ ತುಂಬ ಫೆಮಿಲಿಯರ್ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 40 centimeter ಇಂಟು ವಿ ಎ ಬಿ ದಟ್ ಈಕ್ವಲ್ ಟು 10 millivolt ಇಂಟು 100 centimeters. ಯೂನಿಟ್ ಕ್ಯಾನ್ಸಲ್ ಆಗುತ್ತೆ, 10 ಹೋಯಿತು. ಸೊ ಇಟ್ಸ್ ವಿ ಎ ಬಿ ಬೇಕು ನನಗೆ. ವಿ ಎ ಬಿ ದಟ್ ಈಕ್ವಲ್ ಟು 100 ಮಿಲಿ 10 ತೆಗೆದುಬಿಟ್ರಲ್ಲ, 10 tens 100 millivolt divided by 4. 100 millivolt by 4 is 25 millivolts. 25 millivolts is the ಪಿ ಡಿ ಅಕ್ರಾಸ್ ದಿ ವಯರ್ ಎ ಬಿ. ಎ ಬಿನಲ್ಲಿ 25 millivolts ನಿಮಗೆ ಸಿಗ್ತಾ ಇದೆ. ಈಗ ನಿಮಗೆ 25 millivolts ಸಿಕ್ಕಿರೋದ್ರಿಂದ ಮುಂದೆ ಹೇಗೆ ಮಾಡ್ತೀರ ನೋಡೋಣ. ಹಾಗಾದರೆ ಕರೆಂಟ್ ನೋಡೋಣ. ಕರೆಂಟಿಗೆ ಬೇಕು ಓಮ್ಸ್ ಲಾ ಯೂಸ್ ಮಾಡಿದ್ರೆ ಕರೆಂಟ್ ಐ ಥ್ರೂ ದಿ ವಯರ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ ಹೋಗೋ ಕರೆಂಟು, ಇಲ್ಲಿ ಬರೋ ಕರೆಂಟ್ ಎರಡೂ ಬಂದೇನೆ. ಹಾಗಾಗಿ ಕರೆಂಟ್ ಥ್ರೂ ದಿ ವಯರ್ ಈಸ್ ಪಿ ಡಿ ಅಕ್ರಾಸ್ ದಿ ವಯರ್ ವಿ ಎ ಬಿ divided by its resistance of the wire 25 millivolts divided by what is RW 10 ಆಯ್ತು ನೋಡಿ. 10 ಕೊಟ್ಟಿದ್ದಾರೆ resistance of the wire. ಸೊ ನಾನು ಹಿಂಗೆ ಬರೀತೀನಿ, 2.5 milliampere ಕರೆಂಟ್ ಹೋಗ್ತಾ ಇದೆ. ಸೊ ಮೇನ್ ಕರೆಂಟ್ ಗೊತ್ತಾಯಿತು. ಈಗ ನೀವು ಈ ಫಾರ್ಮಲ್ಲಿ ಈಕ್ವೇಷನ್ 1 ಯೂಸ್ ಮಾಡ್ತೀರ. 1 ಯೂಸ್ ಮಾಡಿ, ಯೂಸಿಂಗ್ 1ನಲ್ಲಿ ಐ ದಟ್ ಈಕ್ವಲ್ ಟು ವಿ ಡಿವೈಡ್ ಬೈ, ನೋಡಿ ಇದು ನೋಡ್ಕೊಳ್ಳಿ ಒಂದು ಸಾರಿ, ಐ ವಿ ಡಿವೈಡ್ ಬೈ ಆರ್ ಪ್ಲಸ್ ಆರ್ ಡಬ್ಲ್ಯೂ. ಐ ವಿಲ್ ಸಾಲ್ವ್ ಫಾರ್ ಆರ್ ಬೇಕು. ಹಾಗಾದರೆ ಆರ್ ಪ್ಲಸ್ ಆರ್ ಡಬ್ಲ್ಯೂ ದಟ್ ಈಕ್ವಲ್ ಟು ವಿ ಡಿವೈಡ್ ಬೈ ಐ. ಸೊ ಐ ವಾಂಟ್ ಆರ್. ವಾಟ್ ಇಸ್ ಆರ್? ವಿ ಬೈ ಐ ಮೈನಸ್ ಆರ್ ಡಬ್ಲ್ಯೂ. ವಾಟ್ ಇಸ್ ವಿ? 25 millivolt divided by 2.5 milliamperes. 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 2.5 milliam
milli ampere, right, minus RW, right, RW. ಸ್ಮಾಲ್ ಮಿಸ್ಟೇಕ್ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಈ ವೋಲ್ಟೇಜ್ ಇದೆಯಲ್ಲ, ದಿಸ್ ಈಸ್ ಆ್ಯಕ್ಚುಲಿ ವೋಲ್ಟೇಜ್ ಆಫ್ ದಿ ಬ್ಯಾಟ್ರಿ. ನಾನು ಆ ವೈರ್ ತೊಗೊಂಡಿದ್ದೀನಿ. ವೋಲ್ಟೇಜ್ ಆಫ್ ದಿ ಬ್ಯಾಟ್ರಿ ಸ್ಟೂಲ್ಸ್ ಡಿವೈಡ್ ಬೈ 2.5 ಮೈನಸ್ RW. ಇಲ್ಲಿ 2/2.5 ಮಿಲಿ, ಸೊ 20/25 ಮಿಲಿ ಅಂದರೆ 1000 ಮೇಲೆ ಹೋಗುತ್ತೆ. ಹಾಗಾಗಿ 10⁻³ ಮಿಲಿ ಮೀನ್ಸ್ 10⁻³ goes to numerator, becomes +3, that is 2000 divided by 2.5 minus RW is 10, ಕ್ಯಾಪಿಟಲ್ ಆಗಿ. ಹಾಗಾದರೆ ನೀವು ಇಲ್ಲಿ ಸಾಲ್ವ್ ಮಾಡಿದ್ರೆ ಇಸ್ ಅರೌಂಡ್ 800. ದಿಸ್ ಈಸ್ 800. 25 8s are 200. So minus 10, it is 790 ohms. Now you play it again and again. Watch all the steps. Memorize. Final idea is very simple. ಈ ಥರ ಮೆಮರೈಸ್ ಮಾಡ್ಕೊಳ್ಳಿ. ಎಂಟೈರ್ ವೈರ್ಗೆ ಎಷ್ಟು PD, ಹಾಗಾದರೆ ಪರ್ ಯೂನಿಟ್ ಲೆಂತ್ ಎಷ್ಟು, ಇಂಟು ಗಿವನ್ ಲೆಂತ್ ಮಾಡಿದ್ರೆ PD ಅಕ್ರಾಸ್ ದಟ್ ವೈರ್, ದಟ್ ಈಸ್ ಈಕ್ವಲ್ ಟು EMF ಆಫ್ ದಿಸ್ ಸೆಲ್. ಜೊತೆಗೆ ಕರೆಂಟ್ ಇನ್ ದಿ ಮೇನ್ ಸರ್ಕ್ಯೂಟ್ ಬೇಕು ಅಂದರೆ ವೋಲ್ಟೇಜ್ ಅಪ್ಲೈ ಡಿವೈಡ್ ಬೈ ರೆಸಿಸ್ಟೆನ್ಸ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ವೈರ್, ಅದು ಕರೆಂಟು ನೋಡಿ ಇಲ್ಲಿ ಬರ್ಕೊಂಡಿದ್ದೀರಾ. ದೆನ್ RW ಸಾಲ್ವ್ ಮಾಡಿದ್ರಿ. ದಟ್ಸ್ ಇಟ್. ಕೀಪ್ ಪ್ರಾಕ್ಟೀಸಿಂಗ್ ಸ್ಟೂಡೆಂಟ್ಸ್.